ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ನಮ್ಮ ಹಳ್ಳಿ ಕಡೆ ತುಂಬ ಹೆಲ್ದಿಯಾಗಿ ಆರೋಗ್ಯವಾಗಿ ಎಳ್ಳು ಮತ್ತು ಕಡಲೆ ಬೀಜ, ಬೆಲ್ಲ, ಏಲಕ್ಕಿ ಬಳಸಿ ಒಂದು ಸ್ವೀಟ್ ಬರ್ಫಿ ಮಾಡ್ತಾರೆ. ಸೊ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರೋ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ನಾನು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದರ ಮೇಲೆ ಇರೋ ಹೊಟ್ಟೆಲ್ಲ ರಿಮೂವ್ ಮಾಡ್ಕೊಬೇಕಾಗುತ್ತೆ. ಜೊತೆಗೆ ನಾನು ಎಳ್ಳು ಕೂಡ ತೊಗೊಂಡಿದ್ದೀನಿ. ಎಳ್ಳು ಕೂಡ ಚೆನ್ನಾಗಿ ಹುರಿದು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಪಾಕ ಮಾಡ್ಕೊಳ್ಳೋಣ. ನಮ್ಮ ಹಳ್ಳಿ ಕಡೆ ಎಲ್ಲ ಬಂದು ಈ ಥರ ಬರ್ಫಿ ಮಾಡಿಕೊಂಡು ಸ್ಟೋರೇಜ್ ಮಾಡಿಕೊಂಡು ಅವ್ರಿಗೆ ತಿನ್ಬೇಕು ಅನ್ಸಾಗ ತಿಂತಾರೆ. ಇದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಇದಕ್ಕೆ ಎಳ್ಳು ಮತ್ತು ಕಡಲೆ ಬೀಜ ಬಳಸಿರ್ತಾರಲ್ವ, ಹಾಗಾಗಿ. ಸೊ ಬೆಲ್ಲಕ್ಕೆ ಇವಾಗ ನಾನು ಏನು ಹಾಕಿದೆ ಅಂದರೆ ಏಲಕ್ಕಿ ಪುಡಿ ಹಾಕಿದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಬೆಲ್ಲ ಕರಗೋ ಗಂಟ ಹಾಗೆ ಒಂದು ಸ್ವಲ್ಪ ಗಟ್ಟಿ ಪಾಕ ತೊಗೊಬೇಕು. ಅಲ್ಲಿ ಗಂಟ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಈ ರೆಸಿಪಿ ಬಂದು ಅಮ್ಮ ಹೇಳ್ಕೊಡ್ತಾ ಇದ್ದಾರೆ, ನಾನು ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಬಂದಿದ್ರಲ್ವ, ಹಾಗಾಗಿ ಮಕ್ಕಳು ಎಲ್ಲ ಮೊಮ್ಮಕ್ಕಳೆಲ್ಲ ಮನೇಲಿರೋದ್ರಿಂದ ಏನಾದರೂ ಕೇಳ್ತಾ ಇರ್ತಾರೆ. ಸೊ ಹೆಲ್ದಿಯಾಗಿ ಏನಾದರೂ ಮಾಡ್ಕೊಡೋಣ ಅಂಥೇಳಿ ಮನೇಲಿ ಕಡಲೆ ಬೀಜ, ಎಳ್ಳು ಎಲ್ಲ ಇತ್ತು. ಹಾಗಾಗಿ ಅಮ್ಮ ನನಗೆ ಹೇಳ್ಕೊಡ್ತಾ ಇದ್ದಾರೆ, ನಾನು ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೇಮ್ ಬರ್ಫಿ ಸಿಗುತ್ತಲ್ವ ಅಂಗಡಿಯಲ್ಲಿ, ಚಿಕ್ಕಿ ಅಂತಾರಲ್ಲ ಅದೇ ಥರ ಇತ್ತು. ಆದರೆ ಈ ಬರ್ಫಿ ಬಂದು ಅಷ್ಟೊಂದು ತೆಳ್ಳಗಿರಿಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿ ತೋರಿಸ್ತೀನಿ. ನೀವು ಫಸ್ಟ್ರಲ್ಲಿ ನೋಡಿದ್ರಲ್ವ, ಆ ಥರ ಇರುತ್ತೆ. ಸೊ ಇವಾಗ ನೋಡಿ, ನಾನು ಪಾಕ ಬಂದಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. 2-3 ಸತಿ ಚೆಕ್ ಮಾಡಿದೆ. ಇನ್ನೂ ಸಾಫ್ಟ್ ಪಾಕ ಇತ್ತು, ಒಂದು ಸ್ವಲ್ಪ ಗಟ್ಟಿ ಪಾಕ ಬೇಕಾಗುತ್ತೆ. ಅಲ್ಲಿ ಗಂಟ ಚೆನ್ನಾಗಿ ಮೀಡಿಯಮಲ್ಲಿ ಇಟ್ಕೊಂಡು ಬೆಲ್ಲನ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ. ಈ ರೆಸಿಪಿ ಬಂದು ಅಜ್ಜಿ ಮಾಡಿಕೊಡ್ತಾಯಿದ್ರು. ನಾವು ಊರಿಗೆ ಏನಾದರೂ ಹೋದರೆ ಆವಾಗ ಅಜ್ಜಿ ಈ ಥರ ರೆಸಿಪಿನೆಲ್ಲ ಮಾಡಿಕೊಡ್ತಾಯಿದ್ರು. ಎಳ್ಳುಂಟೆ ಮತ್ತು ಕಡಲೆಪುರಿ ಉಂಡೆ, ತಂಬಿಟ್ಟು, ಇನ್ನೂ ಕೆಲವೊಂದು ಐಟಮ್ಗಳೆಲ್ಲ ಮಾಡಿಕೊಡ್ತಾಯಿದ್ರು. ಆ ರೆಸಿಪಿಗಳೆಲ್ಲ ಇವಾಗ ನಾವು ತಿನ್ನೋದೇ ಇಲ್ಲ ಬಿಡಿ. ಹಳೆ ಕಾಲದ ರೆಸಿಪಿ ಎಲ್ಲ ಮರ್ತೇ ಹೋಗಿದ್ದೀರಿ. ಸೊ ಕೆಲವೊಂದು ನೆನಪಿರೋದು ಅಮ್ಮ ನಾವು ಹೋದಾಗ ಮಾಡಿಕೊಡ್ತಾರೆ. ಹಾಗೆ ಅವ್ರ ಮೊಮ್ಮಕ್ಕಳು ಕೂಡ ಮಾಡ್ಕೊಡ್ತಾರೆ. ಅದನ್ನೆಲ್ಲ ತಿನ್ನೋದ್ರಿಂದ ತುಂಬಾ ಪ್ರೋಟೀನ್ ಇರುತ್ತೆ ಎಳ್ಳಲ್ಲಿ ಮತ್ತು ಕಡಲೆ ಬೀಜಲ್ಲಿ, ಹಾಗಾಗಿ ಮಾಡಿಕೊಡ್ತಾರೆ. ಸೊ ಇವತ್ತು ನಾನು ಕಲ್ತ್ಕೊತಾ ಇದ್ದೀನಿ ಯಾವ ಥರ ಮಾಡೋದು ಅನ್ನೋದನ್ನು. ಅಮ್ಮ ಹೇಳ್ಕೊಡ್ತಾಯಿದ್ರು ನನಗೆ, ನೀನು ಬೆಂಗಳೂರಿಗೆ ಹೋದ್ಮೇಲೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಸ್ನ್ಯಾಕು ಅದು ಇದು ಹಾಕ್ತೀಯಲ್ವಾ, ಅದ್ರ ಬದಲು ಈ ಥರ ಮಾಡಿ ಈ ಥರದ್ದು ಸ್ನ್ಯಾಕ್ ಹಾಕು, ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಹಾಗಾಗಿ ನಾನು ಇವತ್ತು ಏಳಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಇವಾಗ ಪಾಕ ನೋಡಿದ್ರಿ, ಗಟ್ಟಿ ಪಾಕ ಬಂದಿದೆ. ಈ ಟೈಮಲ್ಲಿ ಎಳ್ಳು ಹಾಕ್ಕೊಂಡಿದ್ದೀರಿ. ಹಾಗೆ ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ರಲ್ವ, ಅದ್ರ ಮೇಲಿರೋ ಒಟ್ಟು ಎಲ್ಲ ತೆಗೆದು ಹಾಗೆ ಒಂದು ಸ್ವಲ್ಪ ಅದನ್ನು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀರಿ ಕಡಲೆ ಬೀಜನ. ಸೊ ನೀವು ಹಾಗೇನೂ ಹಾಕ್ಕೊಬೋದು, ಬೇಕಾದರೆ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ತರಿಯಾಗಿ ಕೂಡ ಮಾಡ್ಕೊಬೋದು. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆರಿದ ಮೇಲೆ ಎಲ್ಲ ಪೀಸ್ ಮಾಡಿಕೊಂಡು ಎತ್ತಿಟ್ಕೊಂಡು ಯಾವಾಗೆಲ್ಲ ತಿನ್ನಬೇಕು ಅನ್ಸ್ದಾಗ ತಿನ್ನೋದು ಅಷ್ಟೇ. ತುಂಬ ಈಸಿ. ಟೇಸ್ಟ್ ಅಂತೂ ವಾವ್, ಸೂಪರಾಗಿತ್ತು. ಎಳ್ಳುಂಟೆ, ಕಡಲೆ ಬೀಜ ಎಲ್ಲ ಹಾಕಿ ಬರ್ಫಿ ಮಾಡ್ತಾರಲ್ವ, ಅಂಗಡಿಯಲ್ಲಿ ಸಿಗುತ್ತಲ್ಲ, ಚಿಕ್ಕಿ ಅಂತಾರೆ ನೋಡಿ, ಅದೇ ಥರನೇ ಟೇಸ್ಟ್ ಇತ್ತು. ಆದರೆ ಆ ಪಾಕ ಅಂದರೆ ಚಿಕ್ಕಿ ಮಾಡುವಾಗ ಪಾಕನ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿ ಅದು ಪೀಸ್ ಆಗಬೇಕು ಪಾಕ, ಆ ಥರ ಮಾಡ್ತಾರೆ. ಆದರೆ ಹಳ್ಳಿ ಕಡೆ ಬಂದು ಅಮ್ಮ ಬಂದು ಸ್ವಲ್ಪ ಗಟ್ಟಿ ಪಾಕ ತಗೊಂಡು ಈ ಥರ ಮಾಡ್ತಾರೆ. ಸೊ ಟೇಸ್ಟ್ ಬಂದು ಎರಡರಲ್ಲಿ ಏನು ವ್ಯತ್ಯಾಸ ಇರಲಿಲ್ಲ. ಸೇಮ್ ಅದು ಚಿಕ್ಕಿ ಬರ್ಫಿ ಯಾವ ಥರ ಫ್ಲೇವರ್ ಇತ್ತು ಅದೇ ಥರ ಇತ್ತು. ಸೊ ಇವಾಗ ನೋಡಿ, ಆರಿದ ಮೇಲೆ ಇವಾಗ ನಾನೆಲ್ಲ ಪೀಸ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಮಕ್ಕಳು ಓದ್ತಾ ಅವ್ರಿಗೆ ಏನಾದರೂ ತಿನ್ನಬೇಕು ಅನಿಸಿದಾಗ ಒಂದೊಂದು ಬರ್ಫಿ ಎತ್ಕೊಡ್ತಾಯಿದ್ರಿ ನಾವು. ಸೊ ಟೇಸ್ಟ್ ಅಂತೂ ಸೂಪರಾಯಿತು. ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ, ಹೆಲ್ದಿ ಕೂಡ ಅಷ್ಟೇ. ಸೊ ನೀವು ಯಾವ ಥರ ಮಾಡ್ತೀರಾ, ನೀವು ಇದೇ ಥರ ಮಾಡ್ತೀರಾ, ಡಿಫ್ರೆಂಟಾಗಿ ಮಾಡ್ತೀರಾ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.